ಎಚ್.ಎಸ್. ಜೀವನ್ ಜರ್ಮನಿಯಲ್ಲಿ ಫಿಸಿಕ್ಸ್ PhD ಮಾಡಿ ಮತ್ತು ಫ್ಯಾಕಲ್ಟಿ ಆಗಿದ್ದವನು. ಪರ್ಸನಲ್ ರೀಸನ್ನಿಗಾಗಿ ಕೃಷಿಯಲ್ಲಿ ತೊಡಕೊಂಡಿದ್ದೇನೆ. ಅದರಲ್ಲೂ ಅಡಿಕೆ ಬೆಳೆಯನ್ನು ಮಾಡ್ತಾಯಿದ್ದೇನೆ. ಮೂಲತಃ ಅಡಿಕೆ ಕುಟುಂಬದಿಂದ ಬಂದವನು. ನಮ್ಮಲ್ಲಿ ನಮ್ಮ ಏರಿಯಾದಲ್ಲಿ ಅಂದರೆ ಸಾಗರ ಮತ್ತು ಸೊರಬ ಮಧ್ಯೆ ಇದ್ದ ಏರಿಯಾ ಇದು. ಇಲ್ಲಿ ಭಾಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಅಷ್ಟೊಂದು ಗಮನವನ್ನು ಕೊಡ್ತಾ ಇರಲಿಲ್ಲ. ಮಣ್ಣು ಅದರಲ್ಲೂ pH ವ್ಯಾಲ್ಯೂವನ್ನು ಗೊಬ್ಬರವನ್ನು ಕೊಡ್ತೇವೆ, NPK ಕೊಡ್ತೇವೆ, ಭಾಳಷ್ಟು ಗೊಬ್ಬರ ಕೊಡ್ತೇವೆ. ಅದರ ಸದುಪಯೋಗ ಆಗಬೇಕು ಅಂದರೆ ಎಫಿಷಿಯೆಂಟಾಗಿ ಯೂಸ್ ಆಗಬೇಕು ಅಂದರೆ ಮಣ್ಣಿನ pH ನ್ಯೂಟ್ರಲ್ ಆಗಿರೋದು ಭಾಳ ಉತ್ತಮ. ಇಲ್ಲಿ ಕೆಂಜೌಳು ಅಂತ ಒಂದು ಬರ್ತದೆ, ಅದು ಭಾಳ ಇರ್ತದೆ. ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಗೊತ್ತಿತ್ತು. ಅದರಲ್ಲಿ ಏನು ಕೊಡಬೇಕು, ಭಾಳಷ್ಟು ಸಮಯ ನಾವು ಸುಣ್ಣಗಳನ್ನು ಹಾಕ್ತೇವೆ, ಅದರ ಪರಿಣಾಮಕಾರಿ ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 3 ವರ್ಷದಲ್ಲಿ ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಮಂಚಾಲೆ ಅವರ ಸಲಹೆ ಮೇರೆಗೆ ನಾನು ಮೀನ್ ಶಕ್ತಿ ಸುಣ್ಣ ಅಂದರೆ ಗ್ರ್ಯಾನ್ಯೂಲ್ ಸುಣ್ಣವನ್ನು ಕೊಡಲಿಕ್ಕೆ ಶುರು ಮಾಡಿದೆ. ಅನುಮಾನದಿಂದನೇ ಶುರು ಮಾಡಿದ್ದೆ ಶುರುದಲ್ಲಿ, ಏನು ಇದರ ಉಪಯೋಗಗಳೇನು ಅಂತ. ಅದನ್ನು ಈಗ 3ನೇ ವರ್ಷ ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ಸ್ವಲ್ಪ ಕಾನ್ಫಿಡೆಂಟಾಗಿ ಹೇಳ್ಬೋದು ಸ್ವಲ್ಪ ಒಳ್ಳೆ ಸುಣ್ಣ ಅಂತ. ಹಿಂದಿನ ವರ್ಷ ಆಗಿದೆ ನಾನು ಈ ವಾಕ್ಯವನ್ನು ಹೇಳ್ತಿರಲಿಲ್ಲ. 3ನೇ ವರ್ಷ ಕೊಡೋದ್ರಿಂದ 3 ಉಪಯೋಗಗಳಾಗಿ ದೊಡ್ಡ ಉಪಯೋಗಗಳನ್ನು ಹೇಳಬಲ್ಲೆ. ಇನ್ನು ಸಣ್ಣ ಸಣ್ಣ ಉಪಯೋಗಗಳು ಭಾಳಷ್ಟಿದ್ದಾವೆ. ಒಂದನೇದಾಗಿ pH ಅಂದರೆ ಮಣ್ಣಿನ ಹದವಾಗಿ ಮಣ್ಣು ನ್ಯೂಟ್ರಲ್ ಆದಂಥ ಒಂದು ಮಣ್ಣು ಬಂದಿದೆ. ಎರಡನೇದು ಮಣ್ಣು ಭಾಳ ಒಂಥರ ಸಡಲಾಗಿದೆ. ನಮ್ಮಲ್ಲಿ ಬುಡ ಬಿಡಿಸ್ತೇವೆ, ಬುಡ ಬಿಡಿಸೋರೇ ಹೇಳ್ತಾರೆ 80ರಿಂದ 90 ಬುಡ ಬಿಡಿಸೋರು ಇವಾಗ 130 ಬಿಡಿಸ್ತಾರೆ. ಮಣ್ಣು ಭಾಳ ಚೆನ್ನಾಗಿದೆ, ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ ಅಂತ. ಆ ಮಣ್ಣು ಸಡಿಲಾಗಿದ್ದರಿಂದ ಆಕ್ಸಿಜನ್ನು ಗಾಳಿ ಚೆನ್ನಾಗಿ ಆಡ್ತದೆ, ಹಾಗೂ ಮರಕ್ಕೆ ಭಾಳ ಒಳ್ಳೆಯದಾಗ್ತದೆ. ಮೂರನೇದು ಭಾಳ ಉತ್ತಮ ಮುಖ್ಯವಾಗಿದ್ದು ಕೊಳೆ ಔಷಧಿ ಬೋರ್ಡೋ ಮಿಕ್ಸರ್ ಹೊಡೆಸೋದು. ನಾವು ಕಳೆದಲ್ಲಿ 3-4 ವರ್ಷದ ಹಿಂದೆ ವರ್ಷಕ್ಕೆ 5 ಬಾರಿ ಸುಣ್ಣವನ್ನು ಬೋರ್ಡೋ ಮಿಕ್ಸರ್ ಹೊಡೆಸಿದ್ದುಂಟು. ಕಳೆದ ಬಾರಿ 2 ಸಲ ಹೊಡೆಸಿದ್ದೇನೆ. ಈ ಬಾರಿ ಮಳೆ ಕಡಿಮೆ ಇದೆ, ಆದರೂ 1 ಬಾರಿ ಹೊಡೆಸಿದ್ದೇನೆ. ನಮ್ಮ ಸುತ್ತಮುತ್ತಲ 2 ಸಲ ಹೊಡೆಸಿದ್ದು ಸ್ವಲ್ಪ ಕೊಳೆ ಬಂದಿದೆ. ಈ ವರ್ಷ ನಂದು ಕೊಳೆನೇ ಬಂದಿಲ್ಲ. ಹಾಗಾಗಿ ಇವು 3ಕ್ಕೆ ಈ ಮೀನ್ ಶಕ್ತಿ ಸುಣ್ಣವನ್ನು ಬಳಸಿದ ಉಪಯೋಗಗಳನ್ನು ಹೇಳಬಲ್ಲೆ. ಉಪಯೋಗಿಸ್ರಿ ಅನ್ನೋ ಕಾನ್ಫಿಡೆಂಟಾಗಿ ಎಲ್ರಿಗೂ ಹೇಳಲ್ಲ, ಆದರೂ ನನ್ನಲ್ಲಿ ಪಾಸಿಟಿವ್ ರಿಸಲ್ಟ್ ಅಂತೂ ಚೆನ್ನಾಗೇ ಇದೆ. ಸಣ್ಣ ಪುಟ್ಟ ನಮ್ಮ ನೈಬರ್ಸ್ಗಳಿಗೆ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ, ಅವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಗ್ರ್ಯಾನ್ಯೂಲ್ ಸುಣ್ಣ 3 ಕಾರಣಗಳಿಗೆ ಉಪಯೋಗಿಸ್ಕೊಳ್ಳಿ, ಭಾಳ ಒಳ್ಳೆಯದು, ಉಪಯೋಗಿಸ್ರಿ.